ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಆಕ್ಚುಲಿ ನಿನ್ನೆ ನಾನು ಸ್ಯಾಂಟಾ ಕ್ಲಾಸ್ ಅನ್ನು ನೋಡಿದೆ. ಅಂದ್ರೆ ನಿಜವಾದ ಸ್ಯಾಂಟಾ ಕ್ಲಾಸ್ ಅಲ್ಲ, ಸ್ಯಾಂಟಾ ಕ್ಲಾಸ್ ವೇಷ ಹಾಕಿಕೊಂಡು ತಿರುಗಾಡ್ತಿದ್ದಂತಹ ಮನುಷ್ಯರನ್ನು ನೋಡಿದೆ. ನಮ್ಮ ಮನೆ ಆಚೆ ಕೂಡ ಬಂದಿದ್ರು. ಸೊ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಡ್ಯಾನ್ಸ್ ಆಡ್ತಾ, ಸಾಂಗ್ ಹಾಡ್ತಾ, ಜನರನ್ನೆಲ್ಲ ಖುಷಿ ಪಡಿಸ್ತಾ, ಅಂಡ್ ಚಿಕ್ಕ ಮಕ್ಳನ್ನ ಕಂಡ್ರೆ ಚಾಕ್ಲೇಟ್ಸ್ ಕೊಡ್ತಾ, ಎಲ್ಲರನ್ನೂ ಖುಷಿ ಪಡಿಸ್ತಾ ಹೋಗ್ತಾ ಇದ್ರು. ನಾವು ಯಾವ ಏಜ್ ಕ್ಯಾಟಗರಿಗೆ ಸೇರಿದವರಾಗಿರ್ಲಿ, ಚಿಕ್ಕವರಾಗಿರ್ಲಿ ಇಲ್ಲ ವಯಸ್ಸಾದವರಾಗಿರ್ಲಿ, ನಾವು ಯಾವ ರಿಲಿಜನ್ ನಂಬುವವರಾಗಿರ್ಲಿ, ಬೇರೆ ಬೇರೆ ರಿಲಿಜನ್ಗಳುಂಟು, ಬೇರೆ ಯಾವುದೇ ರಿಲಿಜನ್ ನಂಬುವವರಾಗಿರ್ಲಿ, ಇಲ್ಲ ದೇವ್ರಿ ಇಲ್ಲ ಅಂತ ಹೇಳುವಂತಹ ಒಂದು ಕ್ಯಾಟಗರಿಗೆ ಸೇರುವವರಾಗಿರ್ಲಿ, ಇಲ್ಲ ಈ ವರ್ಲ್ಡ್ ನ ಬೇರೆ ಬೇರೆ ಯಾವುದೇ ಮೂಲೆಯವರಾಗಿರ್ಲಿ, ಬಟ್ ಸ್ಯಾಂಟಾ ಕ್ಲಾಸ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಸ್ಯಾಂಟಾ ಕ್ಲಾಸ್ ಅಂತ ನೋಡಿದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಖುಷಿ ಬರುತ್ತೆ, ಮುಖದಲ್ಲಿ ನಗು ಬರುತ್ತೆ. ಸೊ ಇದು ಕಾಮನ್ ಆದಂತಹ ಒಂದು ವಿಷಯ. ಯಾಕೆ ಸ್ಯಾಂಟಾ ಕ್ಲಾಸ್ನ ಎಲ್ರಿಗೂ ಇಷ್ಟ? ಅವ್ರು ಯಾಕೆ ಇಷ್ಟು ಫೇಮಸ್? ಅಂಡ್ ಅವ್ರು ಏನ್ ಮಾಡಿದ್ರು? ಹಾಗೆ ಇವರ ಲೈಫ್ ಹಿಸ್ಟ್ರಿ ಏನಿದೆ, ಯಾರು ಆಕ್ಚುಲಿ ಅಂತ ಹೇಳುವಂತ ಒಂದು ಕ್ಯೂರಿಯಾಸಿಟಿ ಬಂತು ನಂಗೆ. ಅಂಡ್ ಅವರ ಬಗ್ಗೆ ಹುಡುಕಿದೆ. ಹುಡುಕುವಾಗಲೇ ಗೊತ್ತಾಯ್ತು, ಒಂದು ವಂಡರ್ಫುಲ್ ಪರ್ಸನ್ ನ ವಂಡರ್ಫುಲ್ ಲೈಫ್ ಹಿಸ್ಟ್ರಿ ನಾನು ಓದಿದ್ದೆ. ಸೊ ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ, ಬಿಕಾಸ್ ಅವರ ಸ್ಟೋರಿ ಎಲ್ರಿಗೂ ಗೊತ್ತಿರಬೇಕು ಅಂತ ನಂಗೆ ಅನ್ಸಿತ್ತು. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸ್ಯಾಂಟಾ ಕ್ಲಾಸ್ ಯಾರು ಅಂತ ಹೇಳಿ ನೋಡ್ಲಿಕ್ಕಿದ್ದೇವೆ. ಸೊ ಸೇಂಟ್ ನಿಕೋಲಸ್ ಇದುವೇ ಅವರ ನಿಜವಾದ ಹೆಸರು. ಅಂಡ್ ಕಾಲಕ್ರಮೇಣ ಅದು ಹೇಳ್ತಾ ಸ್ಯಾಂಟಾ ಕ್ಲಾಸ್ ಆಯ್ತು. ಇವ್ರು ಹುಟ್ಟಿದ ಯಾವಾಗ ಅಂತ ಕೇಳಿದ್ರೆ ನಾರ್ವೆಯಲ್ಲಿ ಹುಟ್ಟುತ್ತಾರೆ. ಈಗ ಪ್ರೆಸೆಂಟ್ ನಾರ್ವೆಯಲ್ಲಿ ಹುಟ್ಟುತ್ತಾರೆ. ಜೀಸಸ್ ಹುಟ್ಟಿದ 200 ವರ್ಷಗಳ ನಂತರ ಹುಟ್ಟಿದವರು ಇವರು. ಸೊ ಇವರು ಹುಟ್ಟಬೇಕಾದ್ರೆ ತುಂಬಾ ರಿಚ್ ಫ್ಯಾಮಿಲಿ ಅವರದ್ದು. ಅಂಡ್ ಅವ್ರ ಅಪ್ಪ ಅಮ್ಮನ ಹತ್ರ ತುಂಬಾ ಹಣ ಇತ್ತು. ಬಟ್ ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೋತಾರೆ. ಅಂದ್ರೆ ಇವ್ರು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ತೀರ್ಕೋತಾರೆ. ಸೊ ಅಪ್ಪ ಅಮ್ಮ ತೀರ್ಕೊಂಡ ಮತ್ತೆ ಅನಾಥೆಯಾಗಿನೇ ಬೆಳೀತಾರೆ. ಚರ್ಚ್ ಅಲ್ಲಿ ಬೆಳೀತಾರೆ. ಈಗ ಚರ್ಚ್ ನ ಅವ್ರು ಬಂದ್ಬಿಟ್ಟು ಪ್ಯಾರೆಂಟ್ಸ್ ಇಲ್ಲದಂತಹ ಮಕ್ಕಳನ್ನೆಲ್ಲ ಸಾಕ್ತಾರಲ್ವಾ, ಸೊ ಅಲ್ಲೇ ಬೆಳೀತಾರೆ. ಬಟ್ ಇವ್ರ ಹತ್ರ ಹಣ ಇತ್ತು ತುಂಬಾ. ಅಲ್ಲಿ ಮಿಕ್ಕಿದ ಮಕ್ಕಳ ಹತ್ರ ಎಲ್ಲ ಏನೂ ಇರ್ತಿರ್ಲಿಲ್ಲ. ತುಂಬಾ ಡ್ರೆಸ್ಸಿಗೆ ಇಲ್ಲ ತಿನ್ಲಿಕ್ಕೆ ಕಷ್ಟಪಡ್ತಾ ಇದ್ರು. ಬಟ್ ಇವ್ರ ಹತ್ರ ಮಾತ್ರ ಇವರ ಅಪ್ಪ ಅಮ್ಮ ಮಾಡಿಟ್ಟಂತಹ ಆಸ್ತಿ ಇತ್ತಲ್ಲ, ಇವ್ರ ಹತ್ರ ಎಲ್ಲ ಇತ್ತು. ಸೊ ಚಿಕ್ಕ ವಯಸ್ಸಿಂದಲೇ ಇವ್ರಿಗೆ ಏನ್ ಅಭ್ಯಾಸ ಅಂತ ಹೇಳಿದ್ರೆ, ಇವರ ಸುತ್ತ ಇರುವಂತಹ ಯಾರಾದ್ರೂ ಒಂದು ಮಗು, ಅಂದ್ರೆ ಅವರ ಫ್ರೆಂಡ್ಸ್ ಯಾರಾದ್ರೂ ತುಂಬಾ ಕಷ್ಟಪಡ್ತಿದೆ, ಏನಾದ್ರೂ ಒಂದು ವಿಷಯ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ತಿದ್ರೆ, ಕಷ್ಟಪಡ್ತಿದ್ರೆ, ಅದು ಇವ್ರ ಹತ್ರ ಉಂಟು ಅಂತ ಹೇಳಿದ್ರೆ ಅದನ್ನ ತೆಗೆದು ಕೊಡ್ತಾ ಇದ್ರು ಅವರಿಗೆ. ಸೊ ನನಗೆ ಬೇಕು ಅಂತ ಹೇಳುವಂತದನ್ನ ಕೇರ್ ಮಾಡ್ತಿರ್ಲಿಲ್ಲ. ಅವರು ಕಷ್ಟಪಡ್ತಿದ್ದಾರಲ್ವ, ಅವರಿಗೊಂದು ಖುಷಿ ಸಿಗ್ಲಿ ಅಂತ ಹೇಳ್ಕೊಂಡು ತೆಗೆದು ಕೊಡ್ತಿದ್ರು. ಅದೇನಾದ್ರೂ ವಿಷಯ ಆಗಿರ್ಲಿ, ತನ್ಗೆ ಅಂತ ಹೇಳಿ ಯಾವ್ದನ್ನ ಇಟ್ಕೊಳ್ತಿರ್ಲಿಲ್ಲ, ಕೊಡ್ತಾ ಇದ್ರು ಎಲ್ರಿಗೂ. ಬೇರೆ ಬೇಕಾದವರಿಗೆ ಬೇರೆಯವರಿಗೆ ಕೊಡ್ತಿದ್ರು. ಸೊ ಇಂಥದೊಂದು ಮನಸ್ಸು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಇತ್ತು. ಅಂಡ್ ಏನಂತ ಹೇಳಿದ್ರೆ, ಅವರು ಒಂದು ವೇಳೆ ರಿಚ್ ಫ್ಯಾಮಿಲಿಯಲ್ಲಿ ಆಗಿದ್ರು, ಬಟ್ ಅವ್ರು ಬೆಳೆದದೆಲ್ಲ ಚರ್ಚಲ್ಲಿ ಆದ ಕಾರಣ ಅವರಿಗೆ ಮನುಷ್ಯರ ಫೀಲಿಂಗ್ಸ್ ಗೊತ್ತಾಗ್ತಾ ಇತ್ತು. ಒಂದು ಕಷ್ಟ ಅಂದ್ರೆ ಏನು, ಕಣ್ಣೀರು ಅಂತ ಹೇಳಿದ್ರೇನು, ಸೊ ಹಣದ ವ್ಯಾಲ್ಯೂ ಎಂತ, ಇಲ್ಲ ಮನುಷ್ಯರ ಫೀಲಿಂಗ್ಸ್ ನ ವ್ಯಾಲ್ಯೂ ಎಂತ, ಸೊ ಇದೆರಡರಲ್ಲಿ ಯಾವ್ದು ಇಂಪಾರ್ಟೆಂಟ್, ಕಷ್ಟ ಅಂದ್ರೆ ಏನು, ನಾವು ಜನರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇಂಥ ವಿಷಯ ಎಲ್ಲ ಅವರು ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಅಂಡ್ ಕಷ್ಟವನ್ನ ನೋಡಿ ಬೆಳೆದ್ರು. ಸೊ ಅವರಿಗೆ ಬಂದ್ಬಿಟ್ಟು ಯಾವ ಫೀಲಿಂಗ್ಸ್ಗೆ, ಯಾವ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಯಾರಾದ್ರೂ ಕಷ್ಟ ಪಡ್ತಾ ಇದ್ರೆ ಅವ್ರು ನೋಡ್ತಾರೆ, ಕೂತ್ಕೊಳ್ತಿರ್ಲಿಲ್ಲ. ಅವ್ರ ಹತ್ರ ಏನಿತ್ತು ಅದನ್ನೆಲ್ಲ ಕೊಡ್ತಾ ಇದ್ರು. ಸೊ ತನ್ಗೋಸ್ಕರ ಏನು ಅಂತ ಹೇಳಿ ಇಟ್ಕೊಳ್ಳದೆ ಎಲ್ಲವನ್ನೂ ಬೇರೆಯವ್ರಿಗೋಸ್ಕರ ಕೊಟ್ಟಂತಹ ಒಂದು ವ್ಯಕ್ತಿ. ಅದು ಚಿಕ್ಕ ವಯಸ್ಸಿಂದಲೂ ಅವ್ರು ಹಾಗೇನೆ. ಸೊ ಹೀಗೇನೆ ಅವ್ರು ಇರ್ತಾರೆ. ಅಂಡ್ ಸೇಂಟ್ ನಿಕೋಲಸ್ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಯಾವಾಗ್ಲೂ ಅವ್ರು ಹೆಲ್ಪ್ ಮಾಡ್ತಾರೆ, ಬಟ್ ಯಾರಿಗೂ ಗೊತ್ತಾಗದಾಗೆ ಹೆಲ್ಪ್ ಮಾಡ್ತಾರೆ. ಅವರಿಗೆ ಬಂದ್ಬಿಟ್ಟು ಯಾರಾದ್ರೂ ಒಬ್ಬರಿಗೆ ಹೆಲ್ಪ್ ಮಾಡಿ ಅವ್ರು ಥ್ಯಾಂಕ್ ಯು ಹೇಳ್ತಾರಲ್ವಾ, ಸೊ ಅದೊಂಥರ ಅವ್ರಿಗೆ ಗಿಲ್ಟಿ ಫೀಲಿಂಗ್ ಆಗ್ತದೆ. ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಸೊ ಯಾವಾಗ್ಲೂ ಹೆಲ್ಪ್ ಮಾಡ್ಬೇಕಾದ್ರೆ ಗೊತ್ತಾಗದೇನೆ ಹೆಲ್ಪ್ ಮಾಡ್ತಾರೆ. ಅವರಿಗೆ ಗೊತ್ತಾಗದೆ ಸರ್ಪ್ರೈಸ್, ಎಲ್ಲಾದ್ರೂ ಅವ್ರು ಬೇರೆ ಏನಾದ್ರು ಕೆಲಸ ಮಾಡ್ತಿರುವ ಸರ್ಪ್ರೈಸ್ ಆಗಿ ಇಟ್ಬಿಟ್ಟು ಬರ್ತಾರೆ. ಅವರಿಗೆ ಗೊತ್ತಾಗುವಾಗ ಯಾವಾಗ್ಲೂ ಹೆಲ್ಪೇ ಮಾಡೋದಿಲ್ಲ. ಸೊ ಇದು ಬಂದ್ಬಿಟ್ಟು ಅವರ ನೇಚರ್. ಅಂಡ್ ಅವ್ರಿಗೆ ಅದುವೇ ಇಷ್ಟ. ಯಾರ ಎದುರಿಗೂ ಪಬ್ಲಿಷ್ ಆಗಬಾರ್ದು, ಯಾರಾದ್ರೂ ಮಾಡಿದ್ರಂತ ಅನ್ಕೊಂಡ್ಲಿ, ಬಟ್ ನಾನು ಅಂತ ಹೇಳಿ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳುವಂಥದ್ದು ಅವರ ಯಾವಾಗ್ಲೂ ಫಾಲೋ ಮಾಡ್ತಿರುವಂತಹ ರೂಟೀನ್ ಆದ ವರ್ಕ್ ಆಗಿತ್ತು. ಅಂಡ್ ಅವ್ರಿಗೆ ಅದೇ ಇಷ್ಟ ಆಗ್ತಾ ಇತ್ತು. ಸೊ ಹೀಗೆ ಏನಾಗ್ತದೆ, ಚರ್ಚ್ ನ ಬುಷಪ್ ಆಗ್ತಾರೆ. ಒಂದ್ ಸ್ವಲ್ಪ ದಿನದಲ್ಲಿ ಬಂದ್ಬಿಟ್ಟು ಚರ್ಚ್ ನ ಬುಷಪ್ ಆಗ್ತಾರೆ. ಏನಾಗ್ತದೆ ಅಂತ ಕೇಳಿದ್ರೆ, ಅವರು ನಾರ್ವೆಯಿಂದ ಜೆರುಸಲೆಂಗೆ ಹೋಗ್ತಾರೆ. ಸೊ ಏನೋ ಒಂದು ವಿಷಯಕ್ಕೋಸ್ಕರ ನಾರ್ವೆಯಿಂದ ಜೆರುಸಲೆಂಗೆ ಹೋಗುವಾಗ ಅವ್ರು ಆಗ ಬಂದ್ಬಿಟ್ಟು ಗಾಡಿ ಎಲ್ಲ ಇರ್ತಿರ್ಲಿಲ್ಲ. ಸೊ ಏನ್ ಮಾಡ್ತಿದ್ದೆ ಅಂದ್ರೆ, ನಡ್ಕೊಂಡು ಹೋಗ್ತಾ ಇದ್ರು. ಅಂಡ್ ದಾರಿಯಲ್ಲಿ ಕತ್ಲಾದ್ರೆ ಯಾರಾದ್ರೂ ಒಂದು ಮನೆ ಸಿಕ್ಕಿದ್ರೆ ಅಲ್ಲೇ ಮಲ್ಕೋತಾ ಇದ್ರು. ಸೊ ಮತ್ತೆ ಎದ್ದು ಹೋಗ್ತಾ ಇದ್ರು. ಹಾಗೇನೆ ಇತ್ತು ಆಗದ ಸಿಚುವೇಶನ್. ಸೊ ಇವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿ ಜೆರುಸಲೆಂಗೆ ಹೋದಾಗ ಒಂದು ನೈಟ್ ಆಗಿತ್ತು. ಅಂಡ್ ಒಂದು ಫ್ಯಾಮಿಲಿ ಇತ್ತು, ತುಂಬಾ ಪುವರ್ ಆದ ಫ್ಯಾಮಿಲಿ ಅದು. ಅಲ್ಲಿ ಬಂದ್ಬಿಟ್ಟು ಒಂದು ತಂದೆ ಅಂಡ್ ಅವರ 3 ಮಗಳು, ಹೆಣ್ಣು ಮಕ್ಕಳು. ಸೊ ಅಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಇಲ್ಲಿ ನೈಟ್ ಸ್ಟೇ ಮಾಡ್ಕೋಬಹುದಾ, ನಾಳೆ ಬೆಳಗ್ಗೆ ಎದ್ದು ಹೋಗ್ತೇನೆ ಅಂತ. ಓಕೆ, ಅವರು ಜಾಗ ಕೊಡ್ತಾರೆ, ಬನ್ನಿ ಸ್ಟೇ ಹಾಕೊಳ್ಳಿ ಅಂತ. ಇವ್ರು ಬಂದ್ಬಿಟ್ಟು ಅಲ್ಲಿ ಸ್ಟೇ ಆಗ್ತಾರೆ. ಸ್ಟೇ ಆಗ್ಬೇಕಾದ್ರೆ ಆ ಮನೆಯವರ ಜೊತೆಗೆ ಮಾತಾಡ್ತಾ ಇರ್ತಾರಲ್ವಾ, ನೈಟ್ ಸುಮ್ನೆ ಕುತ್ಕೊಂಡು ಆ ತಂದೆ ಜೊತೆಗೆ ಮಾತಾಡ್ತಾ ಇದ್ರಂತೆ. ಆ ತಂದೆ ಬಂದ್ಬಿಟ್ಟು ತುಂಬಾ ಫೀಲ್ ಮಾಡ್ತಾ ಇದ್ರಂತೆ, ನಾನು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದವನು, ನನ್ನ ಮಕ್ಕಳು ತುಂಬಾ
ಕಷ್ಟಪಡ್ತಾ ಇದ್ದಾರೆ. ಸೊ ಆಗದ ಸಿಚುವೇಶನ್ ಅಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ, ಈಗ ತುಂಬಾ ಚಿಕ್ಕ ವಯಸ್ಸಲ್ಲೇ ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿ ಕೊಟ್ಬಿಡ್ಬೇಕು. ಒಂದ್ ವೇಳೆ ಆ ಒಂದು ಏಜ್ ಇರ್ತದಲ್ಲ, ಇಷ್ಟು ಏಜ್ ಅಂತ, ಆ ಏಜ್ ಲಿಮಿಟ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಅವರನ್ನೆಲ್ಲ ಬಂದ್ಬಿಟ್ಟು ಪ್ರಾಸ್ಟಿಟ್ಯೂಟ್ಸ್ ಅಂತ ಹೇಳಿ ಲೆಕ್ಕ ತಕ್ಕೋತಾರೆ. ಅದಕ್ಕೆ ಮತ್ತೆ ಯಾರು ಅವರನ್ನ ಕೇರ್ ಮಾಡ್ತಿರ್ಲಿಲ್ಲ, ಯಾರು ಅವರನ್ನ ಮದುವೆ ಆಗ್ತಿರ್ಲಿಲ್ಲ, ಅಂಡ್ ಅವರನ್ನ ಹಾಗೇನೆ ಟ್ರೀಟ್ ಮಾಡ್ತಿದ್ರು ಎಲ್ಲರೂ, ಅಂಡ್ ಅವರ ಲೈಫ್ ಅಲ್ಲಿಗೆ ವೇಸ್ಟ್ ಆಗ್ತಾ ಇತ್ತು. ಸೊ ಅವ್ರನ್ನ ಯಾರು ಮದುವೆ ಮಾಡ್ಕೊಳ್ಳೋದಂದ್ರೆ ಹೇಗೋ ಅವರ ಫ್ಯೂಚರ್ ಅಲ್ಲೇ ಪ್ರಾಸ್ಟಿಟ್ಯೂಟ್ ಆಗಿನೇ ಹೋಗ್ಬೇಕು. ಸೊ ಒಂದ್ ತಂದೆ ಇದನ್ನ ಒಪ್ಕೋತಾರ ಇಲ್ಲ ಅಲ್ವಾ? ಬಟ್ ಮದುವೆ ಮಾಡಿ ಕೊಡು ಅಂತ ಹೇಳಿದ್ರೆ ಡೌರಿ ಆಗದ ಒಂದು ದೊಡ್ಡ ಪ್ರಾಬ್ಲಮ್. ಡೌರಿ ಸಿಸ್ಟಮ್, ತುಂಬಾ ಹಣ ಕೊಡ್ಬೇಕಾಗ್ತದೆ ಹುಡುಗನಿಗೆ. ಸೊ ಹೇಗಾದ್ರೂ ನನ್ನ ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಬಿಟ್ರೆ ಮತ್ತೆ ಗಂಡಂತ ಒಬ್ಬ ಬರ್ತಾನೆ, ಅವ್ನು ನೋಡ್ಕೊತಾನೆ. ಬಟ್ ನನ್ನ ಮಕ್ಕಳಿಗೆ ನನಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ನನಗೆ ಎಂಥದೂ ಇಲ್ಲ, ಊಟಕ್ಕೆ ಕಷ್ಟಪಡ್ತಿರುವಂತಹ ಒಂದು ಸಿಚುವೇಶನ್, ನಾನು ಹೇಗೆ ನನ್ನ ಮಕ್ಕಳನ್ನ ಮದುವೆ ಮಾಡಿ ಕೊಡ್ಲಿ? ನಾನು ಮದುವೆ ಮಾಡಿ ಕೊಡೋದು ಹೀಗೇನೆ ಇಟ್ಟಿದ್ರೆ ಅವ್ರ ಫ್ಯೂಚರ್ ಅಲ್ಲಿ ಪ್ರಾಸ್ಟಿಟ್ಯೂಟ್ಸ್ ಆಗ್ತಾರೆ, ಅದನ್ನ ನನ್ನ ಕಣ್ಣಾರೆ ನಾನು ಹೇಗೆ ನೋಡ್ತಾ ಇರಲಿ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಬಂದ್ಬಿಟ್ಟು ಇವ್ರ ಹತ್ರ ಶೇರ್ ಮಾಡ್ಕೋತಾರೆ, ಸೈಂಟ್ ನಿಕೋಲಸ್ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಫುಲ್ ಕೇಳ್ತಾರೆ. ಅದನ್ನ ಕೇಳಿ ಇವರಿಗೆ ತುಂಬಾ ಬೇಜಾರಾಗ್ತದೆ. ಬೇಜಾರಾದವ್ರು ಏನ್ ಮಾಡ್ತಾರೆ, ನಾನೇನಾದ್ರೂ ಇವ್ರಿಗೆ ಮಾಡ್ಬೇಕಲ್ಲ ಅಂತ ಹೇಳಿ ಇವ್ರ ಕೈಯಲ್ಲಿ ಇರ್ತದಲ್ವಾ ಒಂದ್ ಸ್ವಲ್ಪ ಹಣ, ಅಂದ್ರೆ ಕಾಯಿನ್ಸ್ ಇಟ್ಟಿರ್ತಾರಲ್ವಾ, ಅದನ್ನೆಲ್ಲ ಏನ್ ಮಾಡ್ತಾರೆ, ಎಲ್ಲವನ್ನು ತೆಗಿತಾರೆ. ಇವ್ರು ಮತ್ತೆ ರಿಟರ್ನ್ ಹೋಗ್ಲಿಕ್ಕೆ ಅವ್ರು ಎಂತ ಹಣ ಇಲ್ಲದೆ ಎಲ್ಲವನ್ನು ತೆಗೆದು ಏನ್ ಮಾಡ್ತಾರೆ, ಒಂದ್ ಸಾಕ್ಸ್ ಅಲ್ಲಿ ಹಾಕ್ತಾರೆ. ಒಂದ್ ಸಾಕ್ಸ್ ಅಲ್ಲಿ ಹಾಕಿ ಈ ಒಲೆ ಎಲ್ಲ ಇಟ್ಟಿರ್ತಾರಲ್ವಾ, ಅಂದ್ರೆ ಸೌದೆ ಒಲೆ, ಆಚೆ ಕಡೆಯಲ್ಲೆಲ್ಲ ತುಂಬಾ ಚಳಿ ಇರ್ತದೆ. ಸೊ ಮನೆ ಒಳಗೇನೆ ಒಂದು ಚಿಕ್ಕ ಇದಿಟ್ಟಿರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಬಿಸಿ ಯಾವಾಗ್ಲೂ ಬರ್ತಾ ಇರ್ತದೆ. ಸೊ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲೊಂದು ಚಿಕ್ಕ ಆಣಿ ಇರ್ತದೆ, ಅಲ್ಲಿಗೆ ನೇತಾಡಿಸ್ತಾರೆ. ಆ ಸಾಕ್ಸ್ ಅನ್ನ ನೇತಾಡಿಸಿ ಇವ್ರ ಹತ್ರ ಇದ್ದ ಹಣವನ್ನೆಲ್ಲ ಅದ್ರೊಳಗೆ ಹಾಕಿ ಅದೇ ನೇತಾಡಿಸಿ ಇವ್ರು ಹೋಗ್ಬಿಡ್ತಾರೆ ಬೆಳಿಗ್ಗೆ. ಸೊ ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ಅಲ್ಲೊಂದು ಸಾಕ್ಸ್ ಇದೆ, ಅಂಡ್ ಸಾಕ್ಸ್ ಅಲ್ಲಿ ಫುಲ್ ಆಗಿ ಕಾಯಿನ್ಸ್ ಇದೆ. ಕಾಯಿನ್ಸ್ ನೋಡ್ಬೇಕಾದ್ರೆ ಅಪ್ಪ ಹಾಗಾದ್ರೆ ಹೇಗೂ ನಮ್ಗೆ ದೇವರೇ ಕೊಟ್ಟಿದ್ದಾರೆ ಇದನ್ನ, ಸೊ ನನ್ನ ಕಷ್ಟವನ್ನ ದೇವರ ಅರ್ಥ ಮಾಡ್ಕೊಂಡು ನನಗೆ ಈ ಹಣವನ್ನು ಕೊಟ್ಟಿದ್ದಾರೆ, ಸೊ ದಟ್ ನಾನು ಇದರಲ್ಲಿ ಮಗಳಿಗೆ ಮದುವೆ ಮಾಡಿಕೊಡುವ ಅಂತ ಹೇಳಿ ಆ ಹಣವನ್ನು ಇಟ್ಟೇನ್ ಮಾಡ್ತಾರೆ, ಫಸ್ಟ್ ಮಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಸೊ ಫಸ್ಟ್ ಮಗಳಿಗೆ ಮದುವೆ ಮಾಡಿಕೊಟ್ಟು ನೆಕ್ಸ್ಟ್ ಮಗಳನ್ನ ಇವರು ಮದುವೆ ಮಾಡ್ಬೇಕು ಅಂತ ಹೇಳೋ ಸಿಚುವೇಶನ್ ಮಾಡ್ಬೇಕಾದ್ರೆ ಅವಾಗ ಏನಾಗ್ತದೆ, ಅವಾಗ್ಲೂ ಒಂದು ಸಾಕ್ಸ್ ಇರ್ತದೆ, ಅಂಡ್ ಸಾಕ್ಸ್ ಅಲ್ಲಿ ಸೇಮ್ ಆಗಿ ಕಾಯಿನ್ಸ್ ಇರ್ತದೆ. ಆ ಕಾಯಿನ್ಸ್ ನ ತೆಗೆದು ಇನ್ನೊಂದು ಮಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಬಟ್ ಇವರಿಗೆ ಡೌಟ್ ಆಗ್ತದೆ, ಇದು ಯಾರು ಇಲ್ಲಿ ಇಡ್ತಾ ಇರೋದು ಈ ಕಾಯಿನ್ಸ್ ನ, ನಿಜಕ್ಕೂ ದೇವರೇ ಬಂದಿರ್ತಾ ಇದ್ದಾರೆ ಅಂತ ಹೇಳಿ ಮೂರನೇ ಮಗಳಿಗೆ ಮದುವೆ ಮಾಡಿ ರೆಡಿ ಆಗಬೇಕಾದ್ರೆ ಇವರು ಬಂದು ವಾಚ್ ಮಾಡ್ತಾ ಇರ್ತಾರೆ, ಯಾರು ಬರ್ತಿದ್ದಾರೆ ಯಾರು ಇರ್ತಿದ್ದಾರೆ ಅಂತ. ಸೊ ವಾಚ್ ಮಾಡ್ತಿದ್ದವ್ರಿಗೆ ಗೊತ್ತಾಗ್ತದೆ ಈ ಸೈಂಟ್ ನಿಕೋಲಸ್ ಇದಾರಲ್ವಾ, ಅವ್ರು ಬರ್ತಾರೆ, ಆ ಕಾಯಿನ್ಸ್ ನಲ್ಲಿ ಬಂದ್ಬಿಟ್ಟು ನೇತಾಡಿಸಿ ಹೋಗುವಂತದನ್ನು ನೋಡ್ತಾರೆ. ಸೊ ನೋಡಿ ಅವರನ್ನ ಕ್ಯಾಚ್ ಮಾಡ್ತಾರೆ. ಕ್ಯಾಚ್ ಮಾಡಿ ಹೇಳ್ತಾರೆ, ನೀವೇನ ಹಾಗಾದ್ರೆ ನಮ್ಗೆ ಹೆಲ್ಪ್ ಮಾಡಿರೋಂಥವ್ರು, ನೀವು ದೇವರ ಹಾಗೆ ನಮ್ಗೆ, ನನ್ನ ಮಕ್ಕಳಿಗೆ ಈಗ ಮದುವೆ ಮಾಡಿಕೊಟ್ಟು ತುಂಬಾ ಚೆನ್ನಾಗಿದ್ದಾರೆ. ಸೊ ನನ್ಗೆ ನೀವು ಎಷ್ಟು ಮೇಲೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನಂಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದೀರಾ, ಅಂಡ್ ಇದಕ್ಕೆ ನಾನು ಹೇಗೆ ನಿಮ್ಗೆ ತಿರ್ಗಾ ಕೊಡೋದಿದ ಅಂತ ಹೇಳಿ ನಂಗಂತೂ ಗೊತ್ತೇ ಇಲ್ಲ ಅಂತ ಹೇಳಿ ತುಂಬಾ ಥ್ಯಾಂಕ್ ಮಾಡಿದ್ದಾರೆ. ಸೊ ಅವ್ರು ಹೇಳ್ತಾರೆ, ನನ್ಗೆ ಇದೆಲ್ಲ ಬೇಕು ಅಂತಿಲ್ಲ, ನನ್ಗೆ ಈ ಹೆಲ್ಪ್ ಮಾಡುವಂತದನ್ನ ಮತ್ತೆ ಅವರು ಥ್ಯಾಂಕ್ ಯು ಹೇಳುವಂತದ್ದು ನಂಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕಿಂತ ನನ್ಗೆ ಗೊತ್ತಾಗದೆ ಇದನ್ನೆಲ್ಲ ಮಾಡಿರುವಂತದ್ದು. ಸೊ ನೀವು ಯಾರಾದ್ರೂ ಹೇಳ್ಬಿಡ್ಬೇಡಿ, ಇನ್ನು ಇದು ಬಂದ್ಬಿಟ್ಟು ಸೀಕ್ರೆಟ್ ಆಗಿರ್ಲಿ, ಇದು ಬಂದ್ಬಿಟ್ಟು ದೇವ್ರು ಮಾಡಿದ್ದು ಅಂತ ಹೇಳಿ ನೀವು ನೆನ್ಕೊಡಿದಿರಲ್ಲ, ದೇವ್ರು ಮಾಡಿದಾಗೇನೆ ಇರ್ಲಿ, ಸೊ ಇದು ಗೊತ್ತಾಗೋದು ಬೇಡ ಯಾರಿಗೂ ಅಂತ ಹೇಳಿ ಹೇಳ್ತಾರೆ. ಬಟ್ ಹೇಳಿ ಹೋದ್ರು ಇವರಿಗೆ ಬಂದ್ಬಿಟ್ಟು ಅಯ್ಯೋ ನನ್ನ ಮಕ್ಕಳು ಲೈಫ್ ಅನ್ನೇ ಇವ್ರು ತಿರ್ಗಾ ಕೊಟ್ಟಿದ್ದಾರೆ, ಇವರನ್ನ ಹೇಗೆ ನಾನು ಥ್ಯಾಂಕ್ ಮಾಡದೆ ಇದ್ರೆ 4 ಜನರಿಗೆ ಹೇಳದಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಇವರೇ ನಂಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳಿ ಎಲ್ಲರ ಹತ್ರ ಹೇಳ್ಬಿಡ್ತಾರೆ. ಸೊ ಅಲ್ಲಿಂದ ಏನಾಗ್ತದೆ, ಹಾಗಾದ್ರೆ ಸೈಂಟ್ ನಿಕೋಲಸ್ ಹೆಲ್ಪ್ ಮಾಡಿದರು, ಸೊ ಇವರು ಒಳ್ಳೆ ವ್ಯಕ್ತಿ ಅಂತ ಹೇಳಿ ಆ ಜೆರುಸಲೆಮ್ ಫುಲ್ ಆಗಿ ಇವರು ಫೇಮಸ್ ಆಗ್ತಾರೆ. ಸೊ ಜೆರುಸಲೆಮ್ ಅಲ್ಲಿ ಫೇಮಸ್ ಆಗ್ತಾರೆ, ಅಂಡ್ ನಾರ್ವೆ ಅಲ್ಲಿ ಇವರು ಹುಟ್ಟಿದಂತ ಊರಲ್ಲೂ ಫೇಮಸ್ ಆಗ್ತಾರೆ. ಬಟ್ ಇವರಿಗೆ ಅದು ಇಷ್ಟವೇ ಆಗುದಿಲ್ಲ. ನನ್ನನ್ನ ಯಾರಾದ್ರೂ ಒಂದು ಹೊಗಳೋದು, ನಾನು ಮಾಡಿದ ಕೆಲಸಕ್ಕೆ, ನಾನು ಮಾಡಿದ ಹೆಲ್ಪಿಗೆ ಹೊಗಳೋದು ಅವ್ರಿಗೆ ಇಷ್ಟವೇ ಆಗುದಿಲ್ಲ. ಸೊ ಅವರು ಏನ್ ಮಾಡ್ತಾರೆ, ಅದು ತುಂಬಾ ಅವರಿಗೆ ಬೇಜಾರು ಅನ್ನಿಸ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಹೆಲ್ಪ್ ಮಾಡಬೇಕು, ಬಟ್ ಆದ್ರೂ ನನ್ನನ್ನ ಎಲ್ಲರೂ ಜನರ ರೆಕಾಗ್ನೈಸ್ ಮಾಡಿ ಹೀಗೆ ಥ್ಯಾಂಕ್ ಯು ಹೇಳ್ತಿದಾರಲ್ಲ, ನಂಗೆ ಏನ್ ಮಾಡೋದು ಗೊತ್ತಿಲ್ಲ. ಅದೇ ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಹತ್ರ ಇರುವಂತ ಹೆಲ್ಪ್ ಮಾಡ್ಬೇಕು ಅಂತ ನೆನೆಸ್ತಾರಲ್ವಾ, ಅದನ್ನೆಲ್ಲ ಬೇರೆ ಯಾರ ಹತ್ರ ಕೊಟ್ಟು ಕಳಿಸ್ತಾರೆ. ಈಗ ನೀನು ಯಾರಾದ್ರೂ ಜನರು ಇರ್ತಾರ, ಅವ್ರ ಹತ್ರ ನೀನು ಕೊಂಡೋಗಿ ಅವ್ರ ಹತ್ರ ಇಟ್ಟು ಬಂದ್ಬಿಡು ಗೊತ್ತಾಗದಾಗಿ. ಸೊ ಅದ್ ಬಂದ್ಬಿಟ್ಟು ನಾನು ಮಾಡಿದ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಇದೇ ಇನ್ನೊಂದು ಕಡೆಯಿಂದ ಹೆಲ್ಪ್ ಆಗ್ತದೆ. ಹೇಗೆ ಅಂತ ಕೇಳಿದ್ರೆ, ತುಂಬಾ ಜನರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಇವ್ರು ಒಬ್ಬರೇ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಜನರನ್ನ ಕಳಿಸಿದ್ರೆ ಎಲ್ಲರೂ ಹೋಗಿ ಹೆಲ್ಪ್ ಮಾಡ್ತಾರೆ. ಸೊ ಒಂದೇ ಕಡೆಯಲ್ಲಿ ಇವರಿಗೆ ಎಲ್ರಿಗೂ ಸಿಕ್ಕಿದಾಗ ಆಗ್ತದಲ್ಲ ಅಂತ ಹೇಳಿ ಜನರನ್ನ ಬೇರೆ ಬೇರೆ ಜನರನ್ನ ಕಲಿಸ್ತಾ ಇದ್ರು. ಸೊ ಸೈಲರ್ಸ್ ಇರ್ತಾರಲ್ವಾ, ಸೇಲ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಅವರಿಗೆ ಒಂದು ನೆಲೆ ಇರುದಿಲ್ಲ, ತುಂಬಾ ಕಡೆಯಲ್ಲಿ ಹೋಗ್ತಾ ಬರ್ತಿರ್ತಾರೆ, ತುಂಬಾ ಬಡವರಾಗಿರ್ತಾರೆ. ಸೊ ಅವರಿಗೆ ಬಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡ್ತಾರಂತೆ. ಸೊ ಎಲ್ರಿಗೂ ತುಂಬಾ ಜನ ಹೆಲ್ಪ್ ಮಾಡ್ತಾರೆ, ಅಂಡ್ ಅವ್ರು ಬಂದ್ಬಿಟ್ಟು ಗೊತ್ತಾಗದಾಗನೇ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲಿ ಏನಾದ್ರು ಒಳ್ಳೆ ನಡೆದಿದ್ರು ಇದು ಸೈಂಟ್ ನಿಕೋಲಸ್ ಮಾಡಿದ್ದು ಅಂತ ಹೇಳಿ ಎಲ್ಲರೂ ಹಾಗೆ ಅನ್ಕೋತಾ ಇದ್ರು. ಯಾಕೆಂದ್ರೆ ಅವ್ರು ಅಷ್ಟು ಹೆಲ್ಪ್ ಮಾಡ್ತಾರೆ, ನನ್ಗೆ ಗೊತ್ತೇ ಆಗೋದಿಲ್ಲ ಅವ್ರು ಹೆಲ್ಪ್ ಮಾಡುವಂತದ್ದು. ಸೊ ಹೀಗೇನೆ ಹೋಗ್ತಾ ಇತ್ತು, ಅಂಡ್ ಅವರೊಂದು ದಿನ ವಯಸ್ಸಾಗ್ತಾರೆ, ಮತ್ತೆ ತೀರ್ಕೋತಾರೆ. ಸೊ ಅವ್ರು ತೀರ್ಕೊಂಡೆ ಮತ್ತೆ ಬಂದ್ಬಿಟ್ಟು ಸ್ವಲ್ಪ ವರ್ಷಗಳ ಕಾಲ ಅವ್ರ ಹೆಸರಿತ್ತು, ಮತ್ತೆ ಎಲ್ರು ಮರ್ತು ಬಿಟ್ರು. ಬಟ್ ಅದಕ್ಕೆ ಮತ್ತೆ ಇದು ಯಾವಾಗ ಫೇಮಸ್ ಆಯ್ತು ಅಂತ ಕೇಳಿದ್ರೆ,
19th ಸೆಂಚುರಿಯಲ್ಲಿ ಅಂದ್ರೆ 1800s ಅಲ್ಲಿ 19th ಸೆಂಚುರಿಯಲ್ಲಿ ಏನ್ ಮಾಡ್ತಾರೆ, ಒಂದು ಪೋಯೆಟ್ ಬಂದ್ಬಿಟ್ಟು ಅವರ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ, ಅವರ ಅಪ್ಪ ಅಮ್ಮ ಅಜ್ಜಿ ತಾತ ಇರ್ತಾರಲ್ವಾ, ಸೊ ಅಜ್ಜಿ ತಾತ ಕತೆ ಹೇಳ್ತಾರೆ. ಸೊ ಅವ್ರ ಕತೆ ಹೇಳ್ಬೇಕಾದ್ರೆ ಹೀಗೆ ಒಬ್ರು ವ್ಯಕ್ತಿ ಇದ್ರು ಸೈಂಟ್ ನಿಕೋಲಸ್ ಅಂತ, ಅವ್ರು ಇಷ್ಟು ಹೆಲ್ಪ್ ಮಾಡ್ತಾ ಇದ್ರು, ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ರು, ಚಾಕ್ಲೇಟ್ಸ್ ತೆಗೆದು ಕೊಡುವಂತದ್ದು, ಖುಷಿ ಕೊಡುವಂತದ್ದು, ಇಂಥದ್ದೆಲ್ಲ ಮಾಡ್ತಿದ್ರು ಅಂತ ಹೇಳಿ ಅವ್ರ ಚಿಕ್ಕ ವಯಸ್ಸಿಂದ ಅವರ ಕಥೆಯನ್ನ ಕೇಳಿ ಬೆಳ್ತಿದ್ದವರು. ಸೊ ಅವ್ರಿಗೆ ಏನಾಗ್ತದೆ, ಸೈಂಟ್ ನಿಕೋಲಸ್ ನ ತುಂಬಾ ಇಷ್ಟ ಆಗ್ತದೆ. ಚಿಕ್ಕ ವಯಸ್ಸಿಂದಲೂ ಅವರ ಮನಸ್ಸಲ್ಲಿ ಒಂದು ಆಳವಾದ ಕ್ಯಾರೆಕ್ಟರ್ ಆಗಿ ಹೋಗಿಬಿಡ್ತದೆ. ಸೊ ದೊಡ್ಡದಾಗಿ ಅವ್ರು ಪೋಯೆಟ್ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರೇ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ನ ಮಾಡ್ತಾರೆ. ಸೊ ಈಗ ನಾವ್ ಯಾರನ್ನಾದ್ರೂ ಕತೆ ಕೇಳಿ ಅವರ ಕಥೆಯಲ್ಲಿ ತುಂಬಾ ಇಂಪ್ರೆಸ್ ಆದ್ರೆ ಅವರನ್ನೊಂದು ಇಮ್ಯಾಜಿನ್ ಮಾಡ್ತಾರಲ್ಲ, ಅವ್ರು ಹೀಗೇನೆ ಇರ್ತಾರೆ ಅಂತ ಹೇಳಿ. ಸೊ ಹಾಗೆ ಆ ಪೋಯೆಟ್ ಅವ್ರಿಗೆ ಏನ್ ಇಮ್ಯಾಜಿನೇಷನ್ ಬಂತು ಅದನ್ನೆಲ್ಲ ಮಾಡಿ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಮಾಡ್ತಾರೆ, ಇವರೇ ಸ್ಯಾಂಟಾ ಕ್ಲಾಸ್ ಅಂತ ಹೇಳಿ ಮಾಡ್ತಾರೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಅವರು ರೇಂಡೀರ್ ಅಲ್ಲಿ ಬರುವಂತದ್ದು ಅಂಡ್ ಆ ರೇಂಡೀರ್ ಹಾರುವಂತದ್ದು. ಸೊ ಹಾರಿ ಬಂದು ಒಂದು ಜಾಗದಲ್ಲಿ ನಿಲ್ತದೆ ಅಂಡ್ ಅವ್ರು ಬಂದ್ಬಿಟ್ಟು ಫುಲ್ ಆಗಿ ಫರ್ ಇರುವ ಸ್ವೆಟರ್ ಹಾಕಿರ್ತಾರೆ ಅಂಡ್ ತುಂಬಾ ದಾಡಿ ಇರ್ತದೆ, ಬಿಯರ್ಡ್ ಇರ್ತದೆ, ಮುಖವೇ ಕಾಣದಷ್ಟು ದಾಡಿ ಇರ್ತದೆ, ಅವರಿಗೆ ದಾಡಿ ಮಿಸ್ ಇರ್ತದೆ ಅಂಡ್ ದೊಡ್ಡ ಬ್ಯಾಗ್, ತುಂಬಾ ದಪ್ಪ ಇರ್ತಾರೆ. ಸೊ ಇದೆಲ್ಲ ಅವ್ರು ಇಮ್ಯಾಜಿನೇಷನ್ ಮಾಡಿರುವಂತಹದ್ದು. ಆ ಪೋಯೆಟ್ಗೆ ಅವರಿಗೆ ಹೇಗೆಲ್ಲ ಇರಬೇಕು ಆ ಸ್ಯಾಂಟಾ ಕ್ಲಾಸ್ ಅಂತ ಹೇಳಿ ಇಮ್ಯಾಜಿನ್ ಮಾಡಿದ್ರೆ ಹಾಗೆಲ್ಲ ಮಾಡಿ ಕ್ರಿಸ್ಮಸ್ ಟೈಮಲ್ಲಿ ಏನ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ಎಲ್ಲಾ ಮಕ್ಕಳಿಗೂ ಗಿಫ್ಟ್ಸ್ ಕೊಡ್ತಾರೆ ಅಂತ ಹೇಳುವಂತದನ್ನ ಅವರು ಜಸ್ಟ್ ಅವರಿಗೆ ಅನ್ಸಿದವ್ರು ಹಾಗೆ ಒಂದು ಪೋಯಂ ಬರೆದಿದ್ರು. ಸೊ ಯಾವ ಮಕ್ಕಳೆಲ್ಲ ಒಳ್ಳೆ ಮಕ್ಕಳಾಗಿರ್ತಾರೋ, ಅಂದ್ರೆ ಆ ವರ್ಷ ಇಡೀ ತಪ್ಪು ಮಾಡದವರಾಗಿದ್ರೆ ವರ್ಷದ ಎಂಡ್ ಅಲ್ಲೆಲ್ಲ ಕ್ರಿಸ್ಮಸ್ ಬರೋದು. ಸೊ ಕ್ರಿಸ್ಮಸ್ಗೆ ಬಂದ್ಬಿಟ್ಟು ಗಿಫ್ಟ್ಸ್ ಕೊಡ್ತಾರೆ ಬಂದು. ಸೊ ನಮ್ಗೆ ಏನ್ ಬೇಕು ಅಂತ ಅನಿಸ್ತದೋ ಅದನ್ನ ಬಂದ್ಬಿಟ್ಟು ಸಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತಾರೆ ಅಂತ ಹೇಳುವಂತದನ್ನ ಇವರೊಂದು ಇಮ್ಯಾಜಿನ್ ಮಾಡಿ ಒಂದು ಪೋಯಂ ಹಾಕಿದ್ರು. ಸೊ ಈ ಪೋಯಂ ಬಂದ್ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ತುಂಬಾ ಫೇಮಸ್ ಆಯ್ತು ಜನರ ಮಧ್ಯೆ. ಯಾಕೆ ಅಂತ ಹೇಳಿದ್ರೆ ಅದು ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಯ್ತು. ಒಂದು ಗಿಫ್ಟ್ ಕೊಡುವಂತ ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡಿದ ಟೈಮಲ್ಲಿ, ಸೊ ನಮ್ಗೆ ಏನಾದ್ರು ಕೊಡುವಂತ ಕ್ಯಾರೆಕ್ಟರ್, ನಮಗೆ ಖುಷಿ ಕೊಡುವಂತ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗ್ತದಲ್ಲ. ಸೊ ಜನರಿಗೆಲ್ಲ ಇಷ್ಟ ಆಯ್ತು ಅಂಡ್ ಪೇರೆಂಟ್ಸ್ಗೂ ಇದು ಇಷ್ಟ ಆಯ್ತು. ಪೇರೆಂಟ್ಸ್ ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ವರ್ಷವಿಡೀ ಮಕ್ಕಳು ಚೆನ್ನಾಗಿ ನಡ್ಕೋತಾರೆ ಅಂಡ್ ವರ್ಷದ ಎಂಡಲ್ಲಿ ಅವ್ರಿಗೆ ಗಿಫ್ಟ್ ಕೊಡುವಂತದ್ದು. ಸೊ ಒಳ್ಳೆ ನಡ್ಕೊಂಡ ಮಕ್ಕಳಿಗೆ ಒಳ್ಳೆ ಗಿಫ್ಟ್ ಕೊಡುವಂತದ್ದು, ಸ್ವಲ್ಪ ಬ್ಯಾಡ್ ಆಗಿ ಬಿಹೇವ್ ಮಾಡಿದ ಮಕ್ಕಳಿಗೆ ಬ್ಯಾಡ್ ಗಿಫ್ಟ್ ಕೊಡುವಂತದ್ದು. ಅಂಡ್ ಇದನ್ನ ಮಕ್ಕಳಿಗೆ ನಾವು ಟ್ರೈ ಮಾಡಿದ್ರೆ ಮಕ್ಕಳು ವರ್ಷವಿಡೀ ಚೆನ್ನಾಗಿರ್ತಾರಲ್ವಾ, ಒಳ್ಳೆ ತಪ್ಪು ಕೆಲಸ ಮಾಡದೆ ಒಳ್ಳೆ ಕೆಲಸ ಮಾಡ್ಕೊಂಡಿರ್ತಾರಲ್ವಾ ಅಂತ ಹೇಳಿ ಪ್ಯಾರೆಂಟ್ಸ್ ಏನ್ ಮಾಡಿದ್ರು, ಓಕೆ ಇದು ಸೆಟ್ ಆಗ್ತದೆ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ, ಗಿಫ್ಟ್ಸ್ ನ ಮಾಡಿ ಇವರೇ ಇಟ್ಬಿಡ್ತಾರೆ, ಸ್ಯಾಂಟಾ ಕ್ಲಾಸ್ ಇಟ್ಟದ್ದು ಅಂತ ಹೇಳಿ ಇಟ್ಬಿಟ್ಟು ಹೀಗೆ ಗೇಮ್ ಮಾಡ್ತಾ ಇದ್ರು, ಮಕ್ಕಳಿಗೆ ಖುಷಿ ಕೊಡ್ತದೆ ಅಂತ ಹೇಳೋದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ರು. ಸೊ ಹೀಗೇನೆ ಮತ್ತೆ ಸ್ಯಾಂಟಾ ಕ್ಲಾಸ್ ಬಂದ್ಬಿಟ್ಟು ಜನರ ಮಧ್ಯೆ ಫೇಮಸ್ ಆಗ್ತಾ ಬರ್ತಾ ಇತ್ತು. ಸೊ ಇದು ಕ್ರಿಶ್ಚಿಯನ್ ದೇಶದಲ್ಲಿ ಫೇಮಸ್ ಆಯ್ತು ಹೀಗೆ, ಓಕೆ. ಬಟ್ ಇಡೀ ವರ್ಲ್ಡ್ ನ ಮೂಲೆ ಮೂಲೆಯಲ್ಲೂ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಅದಕ್ಕೆ ನಾವು ಮೀಡಿಯಾಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತ ಕೇಳಿದ್ರೆ ಮೀಡಿಯಾದವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅವರ ಪಬ್ಲಿಸಿಟಿಗೋಸ್ಕರ, ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನೀಸ್ ಇರ್ತದಲ್ವಾ, ಸೊ ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅವರ ಪಬ್ಲಿಸಿಟಿಗೋಸ್ಕರ ಅವರ ಆ ಪ್ರಾಡಕ್ಟ್ ನ ಜನರೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಈ ಸ್ಯಾಂಟಾ ಕ್ಲಾಸ್ ನ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗಿದೆ ಅಲ್ವಾ. ಸೊ ವರ್ಲ್ಡ್ ನ ಮೂಲೆ ಮೂಲೆ ಕೊಂಡ್ರೆ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಹೇಳ್ಕೊಂಡು ಅವರ ಬ್ರ್ಯಾಂಡ್ ಆಗಿ ಯೂಸ್ ಮಾಡ್ಕೊಂಡ್ರು. ಸೊ ಅವರ ಬ್ರ್ಯಾಂಡ್ ಆಗಿ ಯೂಸ್ ಮಾಡಿ ಎಲ್ಲದರಲ್ಲೂ ಪಬ್ಲಿಷ್ ಮಾಡ್ಬೇಕಾದ್ರೆ ಎಲ್ಲ ವರ್ಲ್ಡ್ ನ ಮೂಲೆ ಮೂಲೆಯಲ್ಲೂ ಜನರೆಲ್ಲ ನೋಡಿದ್ರು. ಸೊ ಎಲ್ರಿಗೂ ಇಷ್ಟ ಆದ ಕಾರಣ ಈ ಸ್ಯಾಂಟಾ ಕ್ಲಾಸ್ ಅಂತ ಹೇಳುವಂತದ್ದು ಬಂತು ಇಡೀ ವರ್ಲ್ಡ್ಗೆ ಫೇಮಸ್ ಆಗಿದೆ. ಸೊ ಒಂದಿನ ಏನಾಗ್ತದೆ ಅಂತ ಕೇಳಿದ್ರೆ, ಸೈಂಟ್ ನಿಕೋಲಸ್ ಹತ್ರ ಕೆಲವರು ಜನರು ಬಂದು ಕೇಳ್ತಾರೆ, ಅಂದ್ರೆ ಇವರು ಕೆಲವ್ರ ಹತ್ರ ಕೊಟ್ಟು ಕಳಿಸ್ತಿದ್ರಲ್ವಾ ಗಿಫ್ಟ್ ಅನ್ನೆಲ್ಲ, ಇವರೇ ಡೈರೆಕ್ಟ್ ಆಗಿ ಕೊಡ್ತಿರ್ಲಿಲ್ಲ, ಜನರ ಹತ್ರ ಕೊಟ್ಟು ಕಳಿಸ್ತಿದ್ರಲ್ವಾ, ಆ ಜನರೆಲ್ಲ ಕೇಳ್ತಾರೆ ಇವ್ರ ಹತ್ರ, ನೀವ್ ಯಾಕೆ ಜನರ ಎದುರಿಗೆ ಹೊರಗೆ ಬರೋದಿಲ್ಲ, ನೀವ್ ಯಾಕೆ ಅವರನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀರಾ, ಅವರನ್ನ ನೋಡ್ಬೋದಲ್ಲ ನೀವು, ಅವರೆಲ್ಲರೂ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾರೆ, ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನಿಸ್ತಾರೆ, ಬಟ್ ನೀವು ಅವರ ಎದುರಿಗೆ ಪ್ರೆಸೆಂಟ್ ಆಗದಿದ್ರೆ ಅವ್ರು ಹೇಗೆ ಹೇಳ್ತಾರೆ, ನೀವು ಯಾಕೆ ಹೀಗೆ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೊಡುವಂತದ್ದೇ ಏನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ನನ್ನ ಹತ್ರ ಉಂಟು, ನಾನು ಕೊಡ್ತಾ ಇದ್ದೇನೆ. ಇಲ್ಲದವರಿಗೂ ಮನಸ್ಸಿರತ್ತೆ ಕೊಡ್ಲಿಕ್ಕೆ, ಬಟ್ ಅವರಿಗೆ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಇಲ್ಲ ಅಲ್ವಾ. ಸೊ ಅದು ಹೇಗೆ ಕೊಡ್ತಾರೆ, ಇರುವವ್ರು ಕೊಡ್ತಾರೆ, ಅದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ಬಟ್ ಕೊಡುವಂತಹ ಮನಸ್ಸಿದೆಯಲ್ವಾ. ಈಗ ನಾನು ಹೇಳ್ತೇನೆ ಕೊಡ್ಲಿಕ್ಕೆ ಅಂತ ಹೇಳಿ, ಬಟ್ ನೀವು ಹೋಗಿ ಕೊಡ್ತಾ ಇದ್ದೀರಲ್ವಾ, ಅಲ್ಲಿ ಅವ್ರ ಹತ್ರ ಅಷ್ಟು ಕಷ್ಟಪಟ್ಟು ಅವರನ್ನ ರೀಚ್ ಮಾಡ್ತಾ ಇದ್ದೀರಲ್ವಾ, ಕೊಡುವಂತಹ ಮನಸ್ಸು ಇಂಪಾರ್ಟೆಂಟ್. ಸೊ ನಾನು ಪಬ್ಲಿಷ್ ಆಗೋದಕ್ಕಿಂತ ನೀವು ಪಬ್ಲಿಷ್ ಆಗ್ಬೇಕು, ಜನರ ಹತ್ರ ನೀವು ಹೋಗ್ಬೇಕು, ಅದುವೇ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಆ ಮನಸ್ಸು ಉಂಟಲ್ವಾ, ಯಾರೆಲ್ಲ ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನಿಸ್ತಾರೋ, ಯಾರೆಲ್ಲ ಒಬ್ಬರಿಗೆ ಖುಷಿ ಕೊಡ್ಬೇಕು ಅಂತ ನೆನೆಸ್ತಾರೋ ಅವರೆಲ್ಲರೂ ಒಳ್ಳೆ ಜನರೇ. ಸೊ ನೀವೇ ಹೋಗ್ಬೇಕು, ಪಬ್ಲಿಷ್ ಆಗ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ ಅಂತೆ. ಸೊ ಇದರ ಮೇನ್ ಉದ್ದೇಶ ಏನು ಅಂತ ಕೇಳಿದ್ರೆ, ಯಾರೆಲ್ಲರೂ ಬೇರೊಬ್ಬರಿಗೆ ಖುಷಿ ಕೊಡ್ಬೇಕು, ಬೇರೊಬ್ಬರಿಗೆ ಸಂತೋಷ ಕೊಡ್ಬೇಕು, ಬೇರೊಬ್ಬರನ್ನ ಸರ್ಪ್ರೈಸ್ ಮಾಡ್ಬೇಕು, ಗಿಫ್ಟ್ಸ್ ಕೊಡ್ಬೇಕು ಅಂತ ನೆನೆಸ್ತಾರೋ ಅವರೆಲ್ಲರೂ ಸ್ಯಾಂಟಾ ಕ್ಲಾಸ್. ಅದಕ್ಕೇನೆ ಸ್ಯಾಂಟಾ ಕ್ಲಾಸ್ ವೇಷ ಹಾಕೊಂಡು ತುಂಬಾ ಜನರು ಇರ್ತಾರೆ ಅಂಡ್ ಕ್ರಿಸ್ಮಸ್ ಟೈಮಲ್ಲಿ. ಅಂಡ್ ಅವ್ರು ಬಂದ್ಬಿಟ್ಟು ಎಲ್ಲಾ ಕಡೆಗೆ ಹೋಗಿ ಕಷ್ಟಪಟ್ಟು ಇನ್ನೊಬ್ಬರನ್ನ ನಗಿಸಿ, ಇನ್ನೊಬ್ಬರನ್ನ ಖುಷಿ ಪಡಿಸಿ, ಇನ್ನೊಬ್ಬರಿಗೆ ಸಂತೋಷ ಕೊಟ್ಟು
ಅವ್ರು ಸಂತೋಷ ಪಡ್ಕೋತಾ ಇದ್ದಾರೆ. ಸೊ ಅವರೆಲ್ಲರೂ ನಿಜಕ್ಕೂ ಸ್ಯಾಂಟಾ ಕ್ಲಾಸ್ ಅಂತ ಹೇಳುವಂಥದ್ದು ನಿಜವಾದ ಒಂದು ಕ್ಯಾರೆಕ್ಟರ್ ಬರುವಂತದ್ದಲ್ಲ. ಈಗ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೆನೆಸಿದ್ರೆ ನಾವು ಸ್ಯಾಂಟಾ ಕ್ಲಾಸೆ, ಇದುವೇ ಇದರ ಮೇನ್ ಉದ್ದೇಶ ಅಂತ ಹೇಳಿ ಇವರು ಸ್ಯಾಂಟಾ ಕ್ಲಾಸೇ ಹೇಳಿರುವಂತ, ಅಂದ್ರೆ ಸೇಂಟ್ ನಿಕೋಲಸೇ ಇದನ್ನ ಅವರು ಹೇಳಿರ್ತಾರೆ. ಸೊ ಈ ವಿಡಿಯೋನ ಬಂದ್ಬಿಟ್ಟು ನಾನು ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವುದೇ ಯೂಸ್ ಇರುವುದಿಲ್ಲ, ಬಟ್ ಆದ್ರೂ ಅವರು ವೇಷ ಹಾಕೊಂಡು ರೋಡಿಗೆ ತಿರುಗಾಡಿ ಜನರನ್ನೆಲ್ಲ ಖುಷಿ ಪಡಿಸ್ತಾ ಇರ್ತಾರಲ್ವಾ, ಅದು ನಿಜಕ್ಕೂ ಗ್ರೇಟ್ ಆದಂತಹ ಒಂದು ವಿಷಯ, ನಿಜಕ್ಕೂ ಒಳ್ಳೆ ವಿಷಯ. ಸೊ ಅಂತಹ ವೇಷ ಹಾಕಿ ತಿರುಗಾಡುವಂತಹ ಎಲ್ಲರ ಜನರಿಗೂ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಸೊ ಇದು ಬಂದ್ಬಿಟ್ಟು ಸೇಂಟ್ ನಿಕೋಲಸ್ ಅವರ ಸ್ಟೋರಿ. ಇಂತಹದೊಂದು ಒಳ್ಳೆ ವ್ಯಕ್ತಿ, ತನಗೋಸ್ಕರ ಏನೂ ಇಟ್ಕೊಳ್ಳದೆ ಎಲ್ಲವನ್ನೂ ಬೇರೆ ಜನರಿಗೋಸ್ಕರ ತ್ಯಾಗ ಮಾಡಿದಂತಹ ಒಂದು ವ್ಯಕ್ತಿ. ಸೊ ಈ ವ್ಯಕ್ತಿಯ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಖಂಡಿತವಾಗಿಯೂ ಇದನ್ನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಅಂಡ್ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಕೆಳಗೆ ನನ್ನ ಹೆಸರು ಪಕ್ಕದಲ್ಲಿ ಒತ್ತಿ ನನ್ನ ಚಾನಲ್ಗೆ ಹೋಗ್ಬೋದು. ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ ನೋಡಿ ಇಷ್ಟ ಆದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ದಟ್ ಯಾವಾಗಲೂ ವಿಡಿಯೋ ಹೋಗ್ತಾನೆ ಅವಾಗೆಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬರೆಸಿ ಹೇಳುತ್ತೆ. ಅಂಡ್ ಈ ವಿಡಿಯೋನ ಹೇಗೆ ಅನಿಸಿದೆ, ನಿಮ್ಗೆ ಏನು ಅನಿಸಿತು ಅಂತ ಹೇಳಿ ಖಂಡಿತವಾಗಿಯೂ ಕೆಳಗೆ ಕಮೆಂಟ್ ಮಾಡಿ. ನಾನು ಇನ್ನು ಬೇರೆ ಯಾವ್ದಾದ್ರು ಟಾಪಿಕ್ ನಲ್ಲಿ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆ ಟಾಪಿಕ್ ಏನಂತ ಕೆಳಗೆ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಸೂರ್ಯ ಸೈನಿಂಗ್ ಆಫ್. ಟೇಕ್ ಕೇರ್, ಬೈ ಬೈ, ಹ್ಯಾವ್ ಅ ನೈಸ್ ಡೇ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.